ಯೋ ಗೈಸ್ ಹೆಂಗಿದ್ದೀರಾ? ನಾನು ಇವತ್ತು ಸಖತ್ ಆಗಿದ್ದೀನಿ ಗೈಸ್. ನೀವು ಹೆಂಗಿದ್ದೀರಾ? ನಾನು ಅಂತ ಚೆನ್ನಾಗಿ ಅಂದ್ಕೊಂಡಿದ್ದೀನ. ನಾನು ಫುಲ್ ಹ್ಯಾಪಿ ಆಗಿದ್ದೀನಿ ಗೈಸ್. ಸೊ ಎಸ್, ನಾನು 50 ಸಬ್ಸ್ಕ್ರೈಬರ್ಸ್ ಆಗಿ ಮೇಲೆ ಲೈವ್ ಸ್ಟ್ರೀಮ್ ಮಾಡ್ತೀನಿ. ಯಾಕಂದರೆ ಲೈವ್ ಸ್ಟ್ರೀಮ್ ಕೂಡ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಲೈವ್ನಲ್ಲಿ ಮತ್ತು ಎಲ್ಲ ವೀಡಿಯೋನಲ್ಲಿ ಪೋಸ್ಟ್ನಲ್ಲಿ ಹಾಕಿದ್ದೀನಲ್ಲ ನಮ್ಮ ನಾಯಿ. ಓಕೆ, ನಮ್ಮ ಡಾಗು ಇಷ್ಟು ಕ್ಯೂಟ್ ಆಗಿತ್ತೆ. ನಮ್ಮ ನಾಯಿ ಬಂದಿದ್ದು 20,000. ಓಕೆ, ನಾನು ಗೈಸ್, ನೀವು ಎಲ್ಲರೂ ವ್ಲಾಗ್ ಮಾಡ್ತೀರ ಅಂದ್ಕೊಂಡಿದ್ದೀರಾ. ವ್ಲಾಗ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಮಾಡ್ತೀರಾ ನನಗಂತೂ ಗೊತ್ತಾಗೆ. ನಾವು ವ್ಲಾಗ್ ಮಾಡ್ಲಿಕ್ಕೆ ಫಸ್ಟ್ ಎಲ್ಲರಿಗೆ ನಮ್ಮ ವ್ಲಾಗ್ನಲ್ಲಿ ಥ್ಯಾಂಕ್ ಯು ಗೈಸ್. ಇಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡಿದ್ದೆ, ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರ, ಥ್ಯಾಂಕ್ ಯು ಗೈಸ್ ಸೋ ಮಚ್. ಸೊ ನಾವು ನಾನು ರೂಮ್ನಲ್ಲಿ ಬಂದಿದ್ದೀನಿ. ಇಲ್ಲೆಲ್ಲ ನಾನು ಮಲಗಿದ್ದೀನಿ ಆಯಿತಾ. ಈವ್ನಿಂಗು 6 o'clock ಹಿಡಿದು 8 o'clock ಹಿಡಿದು ಮಲಗಿದ್ದೀನಿ. ಆ ಬಾಲು ನಮ್ಮ ನಾಯಿಗೆ ಪ್ರಾಬ್ಲಮ್ ಬರುತ್ತೆ. ಹೆಂಗಲ್ಲ, ಇದು ತಿಂದರೆ ವಾಮಿಟಿಂಗ್ ಬರುತ್ತೆ. ನಾನು ಮುಚ್ಚಿ ಇಟ್ಟಿದ್ದೀನಿ, ಯಾಕಂದರೆ ಅದು ಇದಕ್ಕೆ ಏನು ಬೇಕಾಗೋಣ ಅಂತ ಕಿಂಗ್ ಇಟ್ಬಿಟ್ಟ. ಓಕೆ, ಮತ್ತು ಗೈಸ್, ನೀವು ಎಲ್ಲ ಈ ಥರ ವ್ಲಾಗ್ ಮಾಡ್ತೀರಾ. ವ್ಲಾಗ್ ಮಾಡೋಕ್ಕೆ ನೀವು ಹಿಂದಿ ವ್ಲಾಗ್ ಬಿಡ್ತೀರಾ, ಸರಿ, ಕನ್ನಡ ವ್ಲಾಗ್ ಬಿಡ್ತೀರಾ. ಅದಕ್ಕೆ ಮತ್ತು ಕನ್ನಡ ವ್ಲಾಗ್ನಲ್ಲಿ ಹಿಂದಿನಲ್ಲಿ ಜಾಸ್ತಿ ಬರುತ್ತೆ, ಬಟ್ ಕನ್ನಡನಲ್ಲಿ ಜಾಸ್ತಿ ಬರೋದು ಗೈಸ್. ನೀವು ಎಲ್ಲಿ ಬೆಂಗಳೂರಲ್ಲಿ ಇದ್ದೀರಾ, ಬಟ್ ಎಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲೇ ಮಾಡೋದು ಆಯಿತಾ. ನೀವೆಲ್ಲ ಹೋಗಿ ಎಲ್ಲಿ ಹೋಗಿ ಅಲ್ಲಿ ಸಬ್ಸ್ಕ್ರೈಬರ್ ಏನು ಭೀ ಮಾಡಲ್ಲ ಆಯಿತಾ. ಎಷ್ಟು ನಾವು ಇಲ್ಲಿ ಫುಲ್ ವ್ಲಾಗ್ ಮಾಡ್ತಿದ್ದೀವಿ. ಈ ಫೋನ್ ನೋಡಿದ್ರಾ? ಇಲ್ಲಿ ನೋಡಿ ಗೈಸ್, ಈಗ ಈ ಥರ ವ್ಲಾಗ್ ಮಾಡಿದ್ರೆ ಹೆಂಗೆ ಇರುತ್ತೆ ನೋಡಿ. ಈ ಫುಲ್ ಡಸ್ಟ್ ಆಗಿದೆ ನೋಡಿ ಗೈಸ್. ಸೊ ಮತ್ತು ಗೈಸ್, ಇದು ನಾನು ಶಾರ್ಟ್ಸ್ನಲ್ಲಿ ಹಾಕಿದ್ದೀನಲ್ಲ ಹಿಂದಿನಲ್ಲಿ, ಪ್ಲೀಸ್ ಗೈಸ್, ಅದು ಏನೋ ಮಾಡಿದ್ದೀನಿ ನನ್ನ ಟೈಮ್ ನೆನಪು ಹೋಗ್ಬಿಟ್ಟ ಹಿಂದಿ ವ್ಲಾಗ್ ಮಾಡೋಕ್ಕೆ. ಸರಿ, ಹಿಂದಿ ಮಾಡಬೇಕಿತ್ತಲ್ಲ ಅಲ್ಲಿ, ಯಪ್ಪ. ಸೊ ಗೈಸ್, ನಾನು ಇವಾಗ ನಾನು ಓದ್ತಾ ಇದ್ದೀನಿ. ಈಗ ಓದಿ ಮೇಲೆ ನಾವು ಓದಿದ್ದೀನಿ, ಆಲ್ರೆಡಿ ಓದಿದ್ದೀನಿ. ಈಗ 10 ಗಂಟೆ ಆಯಿತು, ಗೊತ್ತಿಲ್ಲ ಗೈಸ್, 10 ಗಂಟೆ ಆಯ್ತಲ್ಲ ಗೊತ್ತಿಲ್ಲ. ಮತ್ತು ಈಗ 10 ಗಂಟೆ ಆಯಿತು. ಓಕೆ, 10 ಗಂಟೆಗೆ ನಾನು ಓದ್ಕೊಂಡಿದ್ದೀನಿ. 9 ಗಂಟೆಗೆ ಎದ್ದು ಮತ್ತು 10 ಗಂಟೆಗೆ ನಾನು 9 ಗಂಟೆಗೆ ಓದ್ಕೊಂಡಿದ್ದೀನಿ. 9:30 ತಿಂದಿದ್ದೀನಿ ಮತ್ತು ಮಲಗಿದ್ದೀನಿ. ಇನ್ನೂ ಸ್ವಲ್ಪ ಈಗ ಮಾಡೋಣ, ವ್ಲಾಗ್ ಮಾಡೋಣ, ಸುಮ್ಮನೆ ಏನು ಮಾಡೋಣ. ಸೊ ದಿಸ್ ಇವತ್ತು ಕೂಡ RCB ಶರ್ಟ್ ಕಾಣಿಸ್ತಾ ಇದೆ ಗೈಸ್. ಇದು ಕೂಡ ಸಪೋರ್ಟ್ ಮಾಡಿ ಗೈಸ್. ನಮ್ಮಲ್ಲೇ 2 ಕಪ್ ಐತೆ, ಬಟ್ ನಮ್ಮ SRH ಒಂದು ವಿಡಿಯೋ ನೋಡಿದ್ದೀನಿ ಆಯಿತಾ. ಏನಾಗಿದು ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡಿದ್ದೀನಿ. ಒಬ್ಬ ಹುಡುಗಿನಲ್ಲಿ ತೆಲುಗಿನಲ್ಲಿ ಏನಂದ್ರೆ ಗೊತ್ತಾ, ಎಲ್ಲ ನೋಡ್ಕೊಳ್ಳಿ, SRHಗೆ ನೀವು ಏನೋ ಸಪೋರ್ಟ್ ಮಾಡಿ, ಆದರೂ ಕೂಡ ನಮ್ಮ ಈ ಸಲ ಕಪ್ ನಮ್ಮದೇ, ಮುಂದಿನ ಸಲ ಯಾವಾಗ ಕೂಡ ಕಪ್ಪೇ ನಮ್ಮದು. ಓಕೆ, ಮತ್ತು ನೀವು SRHಗೆ ಏನೋ ಬಗ್ಗೆ RCBಗೆ ಏನೋ ಬಗ್ಗೆ ಮಾಡ್ತಿರೋದಿಲ್ಲ ಗೈಸ್. ಅದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ನಾನು ಪೋಸ್ಟ್ ಮಾಡಿದ ಮೇಲೆ ಅದು ನೋಡಿ. ಓಕೆ, ಶಾರ್ಟ್ಸ್ನಲ್ಲಿ ವಿಡಿಯೋನಲ್ಲಿ ಹಾಕ್ತೀನಿ ಪಕ್ಕ ಗೈಸ್. ಆ ವಿಡಿಯೋ ನೋಡಿ, ಅದೇ ಮೇಲೆ ಅದು ನೋಡಿ ಮತ್ತು ನಮಗೆ ಕಾಮೆಂಟ್ನಲ್ಲಿ ಹೇಳಿ RCBಗೆ ಹೆಂಗೆ ಬಗ್ಗೆ ಮಾತಾಡೋದು ಗೈಸ್. ಆವಾಗ 2016 SRH ಬಗ್ಗೆ ಗೆದ್ದಿತ್ತು ಆಯಿತಾ, ಅಲ್ಲಿ 1 crore ಟ್ರೋಫಿ. ಈಗ ಆ ಥರ ನಾನು 2025 ಕಪ್ ಗೆದ್ದಿತ್ತು, 2026 ಕೂಡ ಕಪ್ಪೇ ಆಯಿತು. ಈಗ 2 ಟ್ರೋಫಿ ಐತೆ ಗೈಸ್. ತಿಮ್ಮಡಿ ನಂಬಲ್ಲಿ ಚಾಮುಂಡಿ ದೇವಿ ಇದೆ, ಬಟ್ RCB ಯಾವಾಗ ಕೂಡ ಗೆದ್ದೋದು ಗೈಸ್. ಈ RCB ನಾನು ನೋಡ್ತೀನಿ, ಯಾವಾಗ ಕೂಡ ನೀವು ಹಾಕೋದನ್ನ ಇಡ್ತೀನಿ. ನಾನು ಒನ್ ಟೈಮ್ನಲ್ಲಿ ಹಾಕೋತೀನಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಓಕೆ, ಅಮೆಝಾನ್ ಎಲ್ಲ ಅದು ಜಾತ್ರೆ ನೋಡ್ತೀರಾ ಗೈಸ್. ಸರ್, ಜಾತ್ರೆ ಎಲ್ಲ ಗೈಸ್ ಎಲ್ಲೋ ತೊಗೊಂಡು ನನಗೆ ಗೊತ್ತಿಲ್ಲ, ಯಾವುದೋ ಟೆಂಪಲು ಸ್ವಲ್ಪ ಹಳೇದು ಸ್ವಲ್ಪ ಚೆನ್ನಾಗಿ ತೊಗೋಬೇಕಿತ್ತು. ಹೆಂಗೆ ಕೊಟ್ಟಿದ್ದಾರೆ ಗೈಸ್ ನೋಡಿ. ಇಲ್ಲೇನೂ ಇಲ್ಲ, ಇಲ್ಲೇ ಬ್ಯಾಕ್ ಸೈಡ್ ವಿರಾಟ್ ಇದೆ ಆಯಿತಾ. ಸೊ ಇಶಾನ್ ಕಿಶನ್ ಕೂಡ ಅವನು ಚೆನ್ನಾಗಿ ಆಡ್ತಾನೆ, ಬಟ್ ಇವಳು ಹುಡುಗಿ ಏನೋ ತೆಲುಗಿನಲ್ಲಿ ಅಂತ ನಾನು ಹೇಳ್ತೀನಿ. ಹಾಗೆ SRH ಈ ಸಲ ಕಪ್ ನಮ್ಮ ಮಾದೆ ಏನು ಜಸ್ಕೊಳೋದು ನಾವು ಕೊಡ್ಕ ಈ ಥರ ಹೇಳಿದ್ದು. ಓಕೆ, ನಾನೇನು ಹೇಳಿದ್ದೀನಲ್ಲೇ ಲೋಡೆ SRH ಬಗ್ಗೆ RCB ಬಗ್ಗೆ ಮಾತಾಡಿದಿರಲ್ಲತ್ತಾ. ಆಮೇಲೆ ಚಾಮುಂಡಿ ದೇವಿ ಇದೆ ಆಯಿತಾ, 2nd ಟ್ರೋಫಿ ಐತೆ ಆಯಿತಾ.
2026ನಲ್ಲಿ ಕಪ್ಪೆ ಗೆದ್ದಿತು. ಬಟ್ 16ನಲ್ಲಿ RCB ಸೋಲಿತು. ಓಕೆ, 16, 17, 18, 19, 19, 20, 21, 22 RCB ಔಟ್ ಆಗಿತ್ತು. 24ನಲ್ಲಿ 23ನಲ್ಲಿ ಔಟ್ ಆಯಿತು. ಬಟ್ 25ನಲ್ಲಿ ಗೆದ್ದಿತ್ತು ಗೈಸ್ ಆ ಫೈನಲು. ಇದು ಕೂಡ 26ನಲ್ಲಿ ಗೆದ್ದಿತ್ತು. 27ನಲ್ಲಿ ಗೆದ್ದರೆ ಗೈಸ್ ಇದಾಗ್ಬಿಡುತ್ತೆ ಗೈಸ್ ಮೈನಲ್ಲಿ. ಸೊ ಗೈಸ್ ಈ ಬ್ಲಾಗ್ ಮಾಡೋಣ. ಓಕೆ, ಮೈನಲ್ಲಿ ಏನು ಮಾಡ್ತಿದ್ದಾರೆ ನೋಡೋಣ ಬಾ. ನಾನು ಅಂದ್ಕೊಂಡು ನೀವು ಅಂತಿದ್ದರೆ ಸಿಂಪಲ್ ಬ್ಲಾಗ್ ಮಾಡ್ತಿದ್ದೆ, ಯಾರು ಕೂಡ ತೋರಿಸ್ತಾ ಇಲ್ಲ. ಅದು ಎಲ್ಲ ನೋಡಿ ಫುಲ್ ರೂಮ್ ಎಲ್ಲ ಗಲೀಜು ಆಯ್ತೆ. ಈ ಬ್ಯಾಗೆಲ್ಲ ಇಟ್ಟು ಇವನು ಯಾರೋ ಅಲ್ಲೂ ಗೊತ್ತಿಲ್ಲ ಗ್ಯಾಸ್, ಯಾರೋ ಅಪ್ಪ ಆಚೆ. ಈ ಮನೆಯಲ್ಲಿ ಎಲ್ಲ ನೋಡಿ ಗೈಸ್ ಯಾರು ಕೂಡ ಇಲ್ಲ, ಫುಲ್ ಅಪಾರ್ಟ್ಮೆಂಟು ಇದು ಗೈಸ್. 3 BHK 2 ಲಕ್ಷ ಬಂದಿತ್ತು ಮನೆ. ಅದು ನೋಡ್ತಿದ್ದಾರೆ ಗೈಸ್ ಆ ಮನೆ 1 ಲಕ್ಷ ಬಂದಿತ್ತು. ಅಲ್ಲೇ ನಾವು ಸ್ವಲ್ಪ ಸೆಟ್ ಆಗಬೇಕು. 2 BHK ಇದೆ, ಅದು 1 ಲಕ್ಷ 2 ಲಕ್ಷ ತುಂಬ ಕಾಸ್ಟ್ಲಿ ಗೈಸ್. 3 BHK ನನಗೆ ಜಾಸ್ತಿ ದೊಡ್ಡದು ನಮ್ಮ ಅಪಾರ್ಟ್ಮೆಂಟು. ಮತ್ತು ಗೈಸ್ ಅಪ್ಪ ವಿಚಾರ್ತಿರೋ ಮಾತಾಡ್ತಿದ್ರು ಮನೆ ಚೇಂಜ್. ಬೆಂಗಳೂರು ಸಿಟಿನಲ್ಲಿ ಇರಬೇಕು ಗೈಸ್ ಬೆಂಗಳೂರು ಸಿಟಿನಲ್ಲಿ ಇರ್ತೀರ ಗೈಸ್. ಬಟ್ ನಾವು ಅಲ್ಲಿ ಟ್ರಾಫಿಕ್ ನೋಡಿ ಗೈಸ್, ಅಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ನಮಗೆ ಟ್ರಾಫಿಕ್ ತುಂಬ ಮಾಡ್ತಾರೆ. ಬಟ್ ದೇವನಹಳ್ಳಿನಲ್ಲಿ ಏನೂ ಇಲ್ಲ ಗೈಸ್, ಸಿಂಪಲ್ ಚಿಕ್ಕ ಸಿಟಿ ಅಷ್ಟೇ. ಸ್ವಲ್ಪ ಚಿಕ್ಕ ಸಿಟಿ ಇದೆ. ಮಾಲ್ ಆಫ್ ಏಷ್ಯಾ ಕೂಡ ಸ್ವಲ್ಪ ದೂರ ಇಲ್ಲ, ಇಲ್ಲೇ ಇರುತ್ತೆ. ಎಲ್ಲ ಏನು ಗುರು ಇದು ಯಪ್ಪ. ಅಲ್ಲೋಡು ಸ್ವಿಮ್ಮಿಂಗ್ ಪೂಲ್ ಕೆಳಗಡೆ ಎಲ್ಲೆಲ್ಲ ವಾಕಿಂಗ್ ಮಾಡೋದು, ಎಲ್ಲೆಲ್ಲ ಎಷ್ಟು ಚಲೋ ಇದೆ ಗೈಸ್. ಗೈಸ್ ಬೆಂಗಳೂರಲ್ಲಿ ಮಳೆ ಬಿಡ್ತಾ ಇಲ್ಲ, ಯಾಕಂದರೆ ಗೈಸ್ ಜಮ್ಮು ಕಾಶ್ಮೀರದಲ್ಲಿ ಮಳೆ ಬಿದ್ದ ಇದೆ. ಬಟ್ ಏನು ಗುರು ಇದೇನು ಅನಿಸಿದೆ ಗೈಸ್. ಮತ್ತು ಈ ವಿಡಿಯೋನಲ್ಲಿ ಪಕ್ಕ ಶೇರ್ ಮಾಡಿ ಕಾಮೆಂಟ್ನಲ್ಲಿ ಹೇಳಿ. ಇದು ನಾವು ನಾಯಿಗೆ ತಿನ್ನಬಾರ್ದು. ಓಕೆ, ನಾವು ಎಲ್ಲ ನಾಯಿಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಗೈಸ್. ಬಿ ಕೇರ್ಫುಲ್ ಆಫ್ ಆ್ಯನಿಮಲ್ಸ್. ಓಕೆ ಗೈಸ್, ಪ್ರಾಣಿಗಳು ಇನ್ನೂ ಚಿಕ್ಕದು, ಅದಕ್ಕೆ ತಿನ್ನುತ್ತೆ, ಏನು ಭಾಷೆ ಬರಲ್ಲ. ಮತ್ತು ಗೈಸ್ ನಾಯಿಗೆ ಅಲ್ಲಿ ಒಂದು ನೇಪಾಳಲ್ಲಿ ವಿಡಿಯೋ ಹಾಕ್ತೀನಿ, ಅದು ವಿಡಿಯೋ ನೋಡ್ಬೇಕು ಗೈಸ್. ಪೋಸ್ಟ್ನಲ್ಲಿ ಮಾಡ್ತೀನಿ. ಓಕೆ, ಪೋಸ್ಟ್ನಲ್ಲೆಲ್ಲ ಶಾರ್ಟ್ಸ್ ವೀಡಿಯೋನಲ್ಲಿ ಹಾಕ್ತೀನಿ. ಪೋಸ್ಟ್ನಲ್ಲಿ ಏನೋ ಹಾಕ್ತೀನಿ ವೀಡಿಯೋನ, ಫೋಟೋ ಯಾವುದಂತ. ಓಕೆ ಸೊ ಬಾಯ್ ಗೈಸ್, ಬಾಯ್. ಈ ಗೈಸ್ ಇದೊಂದು ಕೇಳಿ, ಮುಂದಿನ ಸಲ ನಾನು ಕಪ್ಪೆ ಗೈಸ್ ಕಾಮೆಂಟ್ನಲ್ಲಿ ಹೇಳಿ. ಜೈ RCB, ಜೈ RCB, ಜೈ ಬಸವಲಿಂಗೇಶ್ವರ. ಓಕೆ ಚಲೋ ಗೈಸ್.